ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ಪ್ರಭಾವಿ ಮಂತ್ರಿಯೊಬ್ಬರಿಗೀಗ ಸುಪ್ರೀಂ ಅರಗಿಸಿಕೊಳ್ಳಲಾರದ ಶಾಕ್ ಅನ್ನು ಕೊಡ್ತಾ ಇದೆ. ಹೈಕೋರ್ಟ್ನಿಂದ ಶಾಕ್ ಬೆನ್ನಲ್ಲೇ ಈಗ ಸುಪ್ರೀಂ ಕೋರ್ಟ್ನಿಂದಲೂ ಕೂಡ ಆಘಾತ ಎದುರಾಗಿರೋದು. ಒಂದಲ್ಲ ಎರಡಲ್ಲ, ಸಂಕಷ್ಟಗಳ ಸುರಿಮಳೆಯೇ ಸುರಿತಾ ಇದೆ ಈಗ ಈ ಪ್ರಭಾವಿ ನಾಯಕನ ಸುತ್ತ. ಹಾಗಾದ್ರೆ ಕುರ್ಚಿಯನ್ನೇ ಶೇಕ್ ಮಾಡುವಂತಹ ಕೇಸ ಇದು. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇತ್ತೀಚೆಗೆ ರಾಜಕಾರಣಿಗಳ ಹಗರಣಗಳು, ಅಕ್ರಮಗಳ ಸುದ್ದಿಗಳೇ ಜಾಸ್ತಿ ಆಗ್ತಾ ಇರೋದು. ಕೆಲವು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿದ್ರೆ ಕೆಲವು ಅಲ್ಲಲ್ಲೇ ಹಳ್ಳ ಹಿಡಿದು ಹೋಗ್ತವೆ. ಅದಕ್ಕೀಗ ಮೂಡಾ ಕೇಸು ಲೋಕಾಯುಕ್ತದಲ್ಲಿ ಏನಾಗಿದೆ ಅನ್ನೋದು ಗೊತ್ತು. ಇಡಿ ಒಂದು ಬಾಕಿ ಉಳ್ಕೊಂಡಿದೆ, ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವ್ರ ವಿರುದ್ಧ ಕೇಸು, ಇಲ್ಲಿ ಕುಮಾರಸ್ವಾಮಿಯವ್ರ ವಿರುದ್ಧ ಕೇಸ್. ಮೂರು ಪಕ್ಷಗಳ ಪ್ರಬಲ ನಾಯಕರಿಗೆ ಒಂದಲ್ಲ ಒಂದು ಸುತ್ತಕೊಳ್ತಾನೆ ಇದೆಯಲ್ವಾ ಈಗ ಕುಮಾರಸ್ವಾಮಿ ಅವರ ಸರದಿ. ಕೇಂದ್ರ ಮಂತ್ರಿ ಪ್ರಭಾವಿ ಮಿನಿಸ್ಟರ್ ಕುಮಾರಸ್ವಾಮಿ ಅವ್ರಿಗೆ ಕುರ್ಚಿಗೆ ಸಂಕಷ್ಟ ತಂದಿಡೋ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಈಗ ಶಾಕ್ ಕೊಡ್ತಾ ಇದೆ. ಏನ್ ಬೇಕಾದ್ರೂ ಆಗಬಹುದು HDK ಭವಿಷ್ಯ. ದಳಪತಿಗಳಿಗೆ ಒಂದು ಕಡೆ ಶಾಸಕರನ್ನು ಹಿಡಿದಿಟ್ಕೊಳ್ಳೋ ಟೆನ್ಷನ್. 12 ಜನ ಶಾಸಕರು ಎನಿ ಟೈಮ್ ಪಕ್ಷ ಬಿಡ್ತಾರಾ ಅನ್ನೋದೊಂದು ಸುದ್ದಿ, ಗಾಳಿ ಸುದ್ದಿಯಾಗಲ್ಲ. ಕೈಪಾಳ್ಯದಲ್ಲಿ ಕೆಲವು ಖಚಿತ ಮೂಲಗಳಿಂದ ಬರ್ತಾ ಇರೋದು ಎನಿ ಟೈಮ್ ಆಪರೇಷನ್ ಸಕ್ಸಸ್ ಆಗಬಹುದು ಅಂತ. ಅದು ಹಿಂದಿನಿಂದ ಸುದ್ದಿ ಇತ್ತು. ಅದನ್ನು ಕುಮಾರಸ್ವಾಮಿ ಅವರೇ ಒಪ್ಕೊಂಡಿದ್ರು. ಹೌದು, ನಮ್ಮವರು ಕಾಲ್ ಬಂದಿದ್ದು ಹೌದು ಅಂತ. JDSನ ಶಾಸಕರು ಬಾಯಿ ಬಿಟ್ಟು ಹೇಳಿದ್ದಾರೆ. ಇದನ್ನು ಯಾರು ಬೇರೆಯವರು ಯಾರು ಹೇಳಬೇಕಾಗಿಲ್ಲ, ಹೌದು ನಮಗೆ ಕಾಲ್ ಬಂದಿದ್ದು ಹೌದು ಅಂತ. ಆದ್ರೆ ಈಗ ಬಜೆಟ್ ಆಗ್ತಾ ಇದ್ದ ಹಾಗೆ DK ಶಿವಕುಮಾರ್ ಅವ್ರಿಗೆ ಅಂದ್ಕೊಂಡಿದ್ದೆಲ್ಲ ಲೆಕ್ಕ ಕ್ಲಿಯರ್ ಆದ್ರೆ ಪಕ್ಕಾ ಆಪರೇಷನ್. ಅವ್ರ ಲೆಕ್ಕ ಕ್ಲಿಯರ್ ಆಗದೆ ಇದ್ರೆ ಆ ಸಮಯಕ್ಕೋಸ್ಕರ ಕಾಯಬಹುದು ಅನ್ನೋದು ಈಗ ಸಿಕ್ತಿರೋ ಮಾಹಿತಿ. ಇದೆಲ್ಲ ಒಂದು ಕಡೆ ಆದ್ರೆ ಕಾನೂನು ಸಂಕಷ್ಟವೂ ಎದುರಾಗ್ತಿದೆ. ಪಕ್ಷದ ಅಸ್ತಿತ್ವದ ತಲೆನೋವು ಒಂದು ಕಡೆ ಆದ್ರೆ ಕುಮಾರಸ್ವಾಮಿ ಅವ್ರಿಗೀಗ ಸುಪ್ರೀಂ ಕೋರ್ಟ್ ಬೇರೆ ಶಾಕ್ ಕೊಟ್ಟಿದೆ ನೋಡಿ. ಬೆಂಗಳೂರು ಬನಶಂಕರಿ 5ನೇ ಹಂತದ ಹಲಗೆವಡೇರಹಳ್ಳಿ ವ್ಯಾಪ್ತಿಯ 2 ಎಕರೆ 24 ಗುಂಟೆ ಜಮೀನು ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಈ ಆರೋಪ. ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ವಿಚಾರಣೆಯನ್ನು ರದ್ದುಪಡಿಸಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅವರು. ಈ ಸಂಕಷ್ಟ ಸುಮಾರು ದಿನಗಳಿಂದ ಸುತ್ತಕೊಂಡಿದೆ. ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ಆದರೆ ಸುಪ್ರೀಂ ಕೋರ್ಟ್ ಇಲ್ಲ, ಇದು ರದ್ದುಪಡಿಸೋದಕ್ಕೆ ಅರ್ಹವಾದ ಪ್ರಕರಣ ಅಲ್ಲ, ಆಗಲ್ಲ ಇಲ್ಲಿ ರದ್ದುಪಡಿಸೋದಕ್ಕೆ ಅಂತ ಈಗ ನಿರಾಕರಿಸಿರೋದು. ಆ ಮೂಲಕ ಡಿನೋಟಿಫಿಕೇಶನ್ ಸಂಬಂಧಪಟ್ಟ ವಿಶೇಷ ನ್ಯಾಯಾಲಯದ ವಿಚಾರಣೆ ಎದುರಿಸೋದು ಈಗ ಕುಮಾರಸ್ವಾಮಿ ಅವರಿಗೆ ಅನಿವಾರ್ಯವಾಗಿದೆ. ಈ ಕೇಸು ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ತಂದಿಡಬಹುದು ಅಂತಾನೆ ಹೇಳಲಾಗ್ತಿರೋದು. ಬಹಳಷ್ಟು ಗಂಭೀರವಾದ ದಾಖಲೆಗಳಿವೆ ಅಂತ. ಪ್ರಕರಣದ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚಿಸಿ ವಿಶೇಷ ನ್ಯಾಯಾಲಯ ಜಾರಿಗೊಳಿಸಿದ್ದ ಸಮನ್ಸ್ ರದ್ದುಪಡಿಸಬೇಕು ಅಂತ 2020ರಲ್ಲಿ ಹೈಕೋರ್ಟ್ ಹೊರಡಿಸಿದ್ದ ತೀರ್ಪು ಏನಿತ್ತಲ್ಲ ಅದನ್ನು ಪ್ರಶ್ನೆ ಮಾಡಿ HD ಕುಮಾರಸ್ವಾಮಿ ಅವರು ಸುಪ್ರೀಂ ಕೋರ್ಟ್ ವಿಶೇಷ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಹೈಕೋರ್ಟ್ ನಿರಾಕರಿಸಿತ್ತು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅಲ್ಲೂ ಈಗ ಬಾಗಿಲು ಬಂದಾಗಿದೆ. ಹಾಗಾಗಿ ಕುಮಾರಸ್ವಾಮಿ ಅವ್ರಿಗೆ ಈ ಕೇಸಲ್ಲಿ ಬೇರೆ ಆಪ್ಷನ್ ಉಳ್ಕೊಂಡಿಲ್ಲ. ಒಂದಾದ ಮೇಲೆ ಒಂದು ಭೂ ಸಂಕಷ್ಟಗಳು ಕುಮಾರಸ್ವಾಮಿ ಅವ್ರನ್ನ ಸುತ್ತಕೊಳ್ತಿರೋದು. ಸಿದ್ದರಾಮಯ್ಯನವರ ಮೂಡಾ ಕೇಸ್ನಲ್ಲಿ ಕುಮಾರಸ್ವಾಮಿ ಅವರು ಮುಗಿಬಿದ್ರು. ನೋಡಿದ್ದೀವಿ ನಾವು ಯಾವ್ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಹಿಡ್ಕೊಂಡು ಬಂದ್ರು ಅಂತ. ಆದರೆ ಈಗ ಅವ್ರಿಗೂ ಕೂಡ ಅಂಥದ್ದೇ ಒಂದು ಸಂಕಷ್ಟ ಸುತ್ತಕೊಳ್ತಿದೆ. ಪದ್ಮಾನ್ ಅವರ 2 ಎಕರೆ ಜಮೀನನ್ನು BDA ಸ್ವಾಧೀನ ಮಾಡ್ಕೊಂಡಿತ್ತು. ಆದರೂ ಅವರು ಭೂಮಿ ಬೇರೊಬ್ಬರಿಗೆ ಅಕ್ರಮ ಕ್ರಯ ಮಾಡಿ ಬಳಿಕ ಡಿನೋಟಿಫಿಕೇಶನ್ ಕೋರಿದ್ರು. ಇದನ್ನು CM HDK ಅನುಮೋದನೆ ಮಾಡ್ತಾರೆ. ಇದರಲ್ಲಿ ಏನೋ ಒಂದು ಅಕ್ರಮ ಇದೆ ಅನ್ನೋ ರೀತಿ ದೂರಾಗಿ ಈ ಕೇಸ್ ಇಲ್ಲಿ ತನಕ ಬಂದು ಈಗ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ತಂದಿಡಬಲ್ಲದು ಅಂತಾನೆ ಹೇಳಲಾಗ್ತಾ ಇರೋದು. ನೋಡಿ, ಪ್ರಕರಣದಲ್ಲಿ B ರಿಪೋರ್ಟ್ ಆಗಿತ್ತು. 2019ರಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ B ರಿಪೋರ್ಟ್ ಅನ್ನ ಲೋಕಾಯುಕ್ತ ಸಲ್ಲಿಕೆ ಮಾಡಿತ್ತು. ಆದ್ರೆ ಆ B ರಿಪೋರ್ಟ್ ಅನ್ನ ಆಕ್ಷೇಪ ಮಾಡಿ ಮಹದೇವ ಸ್ವಾಮಿ ವಿಶೇಷ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. B ರಿಪೋರ್ಟ್ ಸಲ್ಲಿಕೆ ಮಾಡುವಂಥದ್ದು ಏನು ಇಲ್ಲ, ಇಲ್ಲಿ B ರಿಪೋರ್ಟ್ಗೆ ಅರ್ಹವಾಗಿಲ್ಲ ಅಂತ ಆಕ್ಷೇಪಣೆ ಸಲ್ಲಿಸ್ತಾರೆ. ಕೊನೆಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಕೋರ್ಟ್. ವಿಶೇಷ ನ್ಯಾಯಾಲಯ B ರಿಪೋರ್ಟ್ ಅನ್ನ ತಿರಸ್ಕರಿಸತ್ತೆ. B ರಿಪೋರ್ಟ್ ಹಾಕಿಬಿಟ್ರೆ ಮುಗಿದು ಹೋಯ್ತು ಅಂತಲ್ಲ, ಕೋರ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತಾ ಇಲ್ವಾ ಅನ್ನೋದು ಈಗ ಮೂಡಾ ಕೇಸಲ್ಲೂ ಕೂಡ ಆ ಒಂದು ಪ್ರಶ್ನೆ ಉಳ್ಕೊಂಡಿದೆ. ಲೋಕಾಯುಕ್ತ B ರಿಪೋರ್ಟ್ ಹಾಕೋಕೆ ರೆಡಿ ಮಾಡಿದ್ದಾರೆ. ಆದರೆ ಕೋರ್ಟ್ ಏನು ಮಾಡುತ್ತೆ ಅಂತ ಇಲ್ಲೂ ಅದೇ ಥರ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡುತ್ತೆ B ರಿಪೋರ್ಟ್ ಅನ್ನ. 2019 ಅಕ್ಟೋಬರ್ 4ರಂದು ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಕುಮಾರಸ್ವಾಮಿ ಅವರಿಗೆ ಸೇರಿ 19 ಆರೋಪಿಗಳಿಗೆ ಸಮನ್ಸ್ ಜಾರಿಗೊಳಿಸಲಾಗಿತ್ತು. ಸಮನ್ಸ್ ಹಾಗೂ ವಿಶೇಷ ನ್ಯಾಯಾಲಯದ ವಿಚಾರಣೆ ರದ್ದು ಕೋರಿ ಫಸ್ಟ್ ಹೈಕೋರ್ಟ್ಗೆ ಹೋಗ್ತಾರೆ. ಅಲ್ಲೂ ಕೂಡ ನಿರಾಕರಿಸ್ತಾರೆ. ಆಮೇಲೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಕೂಡ
ಆಗಲ್ಲ, ವಿಚಾರಣೆ ಎದುರಿಸಿ ಅಂತ ಹೇಳಿರೋದ್ರಿಂದ ಸಂಕಷ್ಟ ಸುತ್ತಿಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎರಡೂ ಕೋರ್ಟಲ್ಲೂ ರಿಜೆಕ್ಟ್ ಆಗಿದೆ ಅಂದರೆ ಅಷ್ಟು ಪೂರಕವಾದ ಸಾಕ್ಷಿಗಳಿರಬಹುದು. ಕುಮಾರಸ್ವಾಮಿ ಅವರು ಡಿನೋಟಿಫೈ ಮಾಡಿದ್ದು ಏನು ಅನುಭವಿಸ್ತಾರೆ, ಅದಕ್ಕೆ ಏನೋ ಒಂದು ಬೇರೆ ಕಾರಣ ಇತ್ತು ಅನ್ನೋ ರೀತಿಯಲ್ಲಿ ಇರಬಹುದು. ಇದು ಒಂದೇ ಅಲ್ಲ, ಈಗ ನೋಡಿ SIT ಬೇರೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿ HDK ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೋರಿದೆ. ಮತ್ತೆ ರಾಜಭವನದ ಕದ ತಟ್ಟಿದ್ದಾರೆ SIT ಅಧಿಕಾರಿಗಳು. ಯಾವ ಕೇಸ್ ಇದು? ಸಾಯಿ ಮಿನರಲ್ಸ್ ಗಣಿಗಾರಿಕೆ ಅಕ್ರಮದ ಪ್ರಕರಣ. ಈ ಕೇಸು ಮೂಡಾ ಕೇಸ್ ಜೋರಾಯ್ತಲ್ಲ, ಆ ಟೈಮಲ್ಲೇ ಸದ್ದು ಮಾಡಿದ್ದು ರಾಜ್ಯಪಾಲರು ಈ ಅನುಮತಿ ಕೊಡ್ತಿಲ್ಲ ಅಂತ. ಕೊನೆಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ರಾಜ್ಯಪಾಲರು. ಎಷ್ಟು ಪುಟಗಳ 4500 ಪುಟಗಳ ದೋಷಾರೋಪ ಪಟ್ಟಿಯನ್ನು ಟ್ರಾನ್ಸ್ಲೇಷನ್ ಮಾಡಿಕೊಂಡು ಈಗ ರಾಜ್ಯಪಾಲರು ಎದುರಿಟ್ಟಿದ್ದು. ಆ ಕೇಸಲ್ಲೂ ಕೂಡ ರಾಜ್ಯಪಾಲರು ಅನುಮತಿ ಕೊಡಬೇಕಾಗಿ ಬರಬಹುದು. ಈ ಎಲ್ಲ ದಾಖಲೆಗಳು ಪೊಲೀಸರು SIT ಕೊಟ್ಟಿರುವಂಥ ಮಾಹಿತಿ ರಾಜ್ಯಪಾಲರು ಪರಿಶೀಲಿಸಿ ಇಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದ್ರೆ ಸಂಕಷ್ಟ. ಒಂದಾದ ಮೇಲೆ ಒಂದು. ಮೊನ್ನೆಯಷ್ಟೇ ಹೈಕೋರ್ಟ್ ಇದೇ ರೀತಿಯಲ್ಲಿ 14 ಎಕರೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ಮತ್ತು ಅವರ ಸಂಬಂಧಿಕರು ಸೇರ್ಕೊಂಡು ಕಬಳಿಸಿದ್ದಾರೆ ಭೂಮಿಯನ್ನ ಅನ್ನೋ ರೀತಿಯಲ್ಲಿ ಒಂದು ಆರೋಪ ಇದೆಯಲ್ಲ. ಆ ಭೂಮಿಯನ್ನು ಯಾಕೆ ವಶಪಡಿಸ್ಕೊಳ್ತಿಲ್ಲ? ಸರ್ಕಾರದ ಭೂಮಿಯನ್ನು ಈ ರೀತಿ ಅಕ್ರಮ ಮಾಡಿದ್ದಾರೆ, ಅದರ ಪ್ರಭಾವಿಗಳು ಅಂತ ನೀವು ಕ್ರಮ ಕೈಗೊಳ್ತಿಲ್ವಾ ಅಂತ ಚಾಟಿ ಬೀಸಿ ಡೆಡ್ಲೈನ್ ಹಾಕಿದ್ದನ್ನು ನೋಡಿದ್ವಿ ನಾವು. ಸೊ ಆ ಕೇಸಲ್ಲೂ ಕೂಡ ಗಂಭೀರವಾದ ವಿಚಾರಗಳಿವೆ. ಕಾದು ನೋಡಬೇಕು ಕಾನೂನು ಹೋರಾಟ ಯಾವ ರೀತಿ ಮುಂದುವರಿಯುತ್ತೆ ಅಂತ. ಒಂದಲ್ಲ ಎರಡಲ್ಲ 4-6 ವಿಚಾರಗಳು, ಭೂ ಹಗರಣಗಳು ಏಕಕಾಲಕ್ಕೆ ಕುಮಾರಸ್ವಾಮಿ ಅವರಿಗೆ ಉಸಿರುಗಟ್ಟಿಸೋ ಥರ ಕಾಣಿಸ್ತಾ ಇದೆ. ಒಂದು ಕಡೆ ಪಕ್ಷದ ಅಸ್ತಿತ್ವ ಆದರೆ ಮತ್ತೊಂದು ಕಡೆ ಕಾನೂನು ಸಂಕಷ್ಟ. ಕಾದು ನೋಡಬೇಕು ಕುಮಾರಸ್ವಾಮಿ ಅವರು ಇದನ್ನೆಲ್ಲ ಹೇಗೆ ಎದುರಿಸಲಿದ್ದಾರೆ ಅಂತ. ಕೇಂದ್ರದ ಸಂಪುಟದಲ್ಲಿ ಒಳ್ಳೆ ಖಾತೆಯನ್ನು ನಿಭಾಯಿಸ್ತಾ ಇರುವಂತಹ ಕುಮಾರಸ್ವಾಮಿ ಅವರಿಗೆ ಕುರ್ಚಿಯನ್ನು ಶೇಕ್ ಮಾಡುವಂತಹ ಕಂಟಕವಾಗಲಿವೆಯಾ ಈ ಎಲ್ಲ ಕೇಸ್ಗಳು ಅನ್ನೋದನ್ನ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.